ನಾವು ಔಷಧಿಗಳ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಿದಾಗ ನಮ್ಗೆಲ್ಲ ತಕ್ಷಣ ತಲೆಗೆ ಬರೋದು ಏನು ಫೈನಲ್ ಸ್ಟೇಜಲ್ಲಿ ನಡೆಯೋ ಟೆಸ್ಟಿಂಗ್ ಅಲ್ವಾ. ಆದರೆ ನಿಜವಾದ ಕ್ವಾಲಿಟಿ ಅನ್ನೋದು ಕೇವಲ ಕೊನೆಯಲ್ಲಿ ಮಾಡೋ ಚೆಕ್ ಅಲ್ಲ, ಬದಲಿಗೆ ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ನ ಪ್ರತಿಯೊಂದು ಹಂತದಲ್ಲೂ ಇರಬೇಕು. ಈ ಇಡೀ ಸಿಸ್ಟಮ್ನ ಬೆನ್ನೆಲುಬು ಯಾವುದು? ಬನ್ನಿ ಅದರ ಬಗ್ಗೆನೇ ಇವತ್ತು ಮಾತಾಡೋಣ. ಹಾಗಿದ್ರೆ ಒಂದು ಫಾರ್ಮಾ ಕಂಪನಿಯಲ್ಲಿ ಕ್ವಾಲಿಟಿ ಅನ್ನೋದು ಯಾರ ಜವಾಬ್ದಾರಿ ಅನ್ಸುತ್ತೆ? ಇದು ತುಂಬಾ ಸಿಂಪಲ್ ಪ್ರಶ್ನೆ ಅಂತ ಅನ್ಸಿದ್ರೂ ಇದಕ್ಕೆ ಬರೋ ಉತ್ತರ ಅಷ್ಟು ಸಿಂಪಲ್ ಅಲ್ಲ. ಕೇಳಿದ್ದ ತಕ್ಷಣ ಜಾಸ್ತಿ ಜನ ಹೇಳೋದು ಒಂದೇ ಉತ್ತರ, ಅದು ಕ್ವಾಲಿಟಿ ಅಶ್ಯೂರೆನ್ಸ್ ಅಂದ್ರೆ QA ಡಿಪಾರ್ಟ್ಮೆಂಟ್ ಕೆಲಸ ಅಲ್ವಾ? ಹೌದು, ಇದು ತುಂಬಾ ಕಾಮನ್ ಆಗಿರೋ ನಂಬಿಕೆ. ಆದ್ರೆ ನಿಜವಾಗ್ಲೂ ಕಥೆ ಬೇರೆನೇ ಇದೆ. ನೋಡಿ, ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ. ರೆಗ್ಯುಲೇಟರ್ಸ್ ಅಂದ್ರೆ ನಿಯಂತ್ರಕರು ಬಂದು ಇನ್ಸ್ಪೆಕ್ಷನ್ ಮಾಡುವಾಗ ಅವರು ಯಾರೋ ಒಬ್ಬ ವ್ಯಕ್ತಿನ ಅಥವಾ ಒಂದು ಡಿಪಾರ್ಟ್ಮೆಂಟನ್ನು ನೋಡೋದಿಲ್ಲ. ಅವರು ಚೆಕ್ ಮಾಡೋದು ಇಡೀ ಸಿಸ್ಟಮ್ ಅನ್ನ. ಅಂದ್ರೇನು, ಕ್ವಾಲಿಟಿ ಅನ್ನೋದು ಒಬ್ಬರ ಜವಾಬ್ದಾರಿ ಅಲ್ಲ, ಅದು ಎಲ್ಲರ ಜವಾಬ್ದಾರಿ. ಯಾಕೆ ಹೀಗೆ? ಯಾಕಂದ್ರೆ ಕ್ವಾಲಿಟಿಯಲ್ಲಿ ಪ್ರಾಬ್ಲಮ್ಸ್ ಬರೋದು ಹೆಚ್ಚಾಗಿ ಯಾರೋ ಒಬ್ರು ಮಾಡಿದ ತಪ್ಪಿನಿಂದಲ್ಲ, ಬದಲಿಗೆ ಇಡೀ ಸಿಸ್ಟಮ್ ಫೇಲ್ ಆಗೋದ್ರಿಂದ ಅಲ್ವಾ? ಸಿಸ್ಟಮೇ ವೀಕ್ ಆಗಿದ್ರೆ ಎಷ್ಟೇ ಎಕ್ಸ್ಪರ್ಟ್ ಆದ ವ್ಯಕ್ತಿ ಇದ್ರೂ ತಪ್ಪಾಗೇ ಆಗತ್ತೆ. ಅದಕ್ಕೆ ಒಂದು ಸ್ಟ್ರಾಂಗ್ ಸಿಸ್ಟಮ್ ಕಟ್ಟಬೇಕು ಅನ್ನೋದೇ ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್. ಸರಿ, ಹಾಗಾದ್ರೆ ಈ ಸಿಸ್ಟಮ್ ಫೇಲ್ಯೂರ್ಸ್ ಆಗದ ಹಾಗೆ ತಡೆಯೋದು ಹೇಗೆ? ಅದಕ್ಕೆ ಇರೋ ಸೊಲ್ಯೂಷನ್ ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆ. ಇಂಗ್ಲಿಷ್ನಲ್ಲಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ಶಾರ್ಟ್ ಆಗಿ QMS ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ QMS ಅಂದ್ರೆ ಏನು? ಪ್ರತಿಯೊಂದು ಔಷಧಿ ಕೂಡ ಸೇಫ್ ಆಗಿದೆ, ಎಫೆಕ್ಟಿವ್ ಆಗಿದೆ ಮತ್ತು ಪ್ರತಿ ಬಾರಿಯೂ ಒಂದೇ ರೀತಿ ಉತ್ತಮ ಕ್ವಾಲಿಟಿಯಲ್ಲಿ ತಯಾರಾಗಿದೆ ಅಂತ ಗ್ಯಾರಂಟಿ ಕೊಡೋ ಒಂದು ಸಿಸ್ಟಮ್ ಇದು. ಇದನ್ನ ಮಾಡೋಕೆ ಬೇಕಾದ ಪಾಲಿಸಿಗಳು, ಪ್ರೊಸೀಜರ್ಸು, ಯಾರಿಗೆ ಯಾವ ಜವಾಬ್ದಾರಿ ಮತ್ತು ಎಲ್ಲ ರೆಕಾರ್ಡ್ಸು, ಇವೆಲ್ಲದರ ಒಂದು ಪಕ್ಕಾ ಫ್ರೇಮ್ವರ್ಕ್ ಅಂತಾನೆ ಹೇಳ್ಬೋದು. ಒಂದು ಫಾರ್ಮಾ ಕಂಪ್ನಿಯಲ್ಲಿ ಬೇರೆ ಬೇರೆ ಟೀಮ್ಸ್ ಇರುತ್ತೆ ನೋಡಿ. ಪ್ರೊಡಕ್ಷನ್ ಟೀಮ್ ಕೆಲಸ ಮಾಡುತ್ತೆ, ಕ್ವಾಲಿಟಿ ಕಂಟ್ರೋಲ್ ಅಂದ್ರೆ QC ಟೀಮ್ ಟೆಸ್ಟ್ ಮಾಡಿ ಡೇಟಾ ಕೊಡುತ್ತೆ, ಕ್ವಾಲಿಟಿ ಅಶ್ಯೂರೆನ್ಸ್ ಅಂದ್ರೆ QA ಟೀಮ್ ಎಲ್ಲವನ್ನೂ ನೋಡಿ ಅಪ್ರೂವ್ ಮಾಡುತ್ತೆ. ಆದ್ರೆ ಇವರೆಲ್ಲರನ್ನೂ ಒಟ್ಟಿಗೆ ತಂದು ಎಲ್ಲವೂ ಸರಿಯಾಗಿ ನಡೀತಿದ್ಯಾ ಅಂತ ಕಂಟ್ರೋಲ್ ಮಾಡೋ ಸೂಪರ್ ಪವರ್ ಯಾವುದು? ಅದೇ QMS. ಇದು ಎಲ್ಲರನ್ನೂ ಒಂದೇ ದಾರದಲ್ಲಿ ಹಿಡಿದಿಡೋ ಒಂದು ಇಂಟಿಗ್ರೇಟರ್ ಇದ್ದ ಹಾಗೆ. ಸೊ ಒಂದು ಸ್ಟ್ರಾಂಗ್ QMS ಎಲ್ಲವನ್ನೂ ಜೋಡಿಸಿಡುತ್ತೆ. ಆದ್ರೆ ಈ ಸಿಸ್ಟಮೇ ವೀಕ್ ಆಗಿದ್ರೆ ಆಗ ಏನಾಗುತ್ತೆ? ಹಾಗೊಂದು ವೇಳೆ ವೀಕ್ ಆಗಿದ್ರೆ ಅದನ್ನ ಗುರುತಿಸೋದು ಹೇಗೆ? ಕೆಲವು ವಾರ್ನಿಂಗ್ ಸೈನ್ಸ್ ಇವೆ. ಆಡಿಟರ್ಸ್ ಅಥವಾ ರೆಗ್ಯುಲೇಟರ್ಸ್ ಬಂದು ಚೆಕ್ ಮಾಡುವಾಗ ಅವರು ಕೆಲವೊಂದು ವಿಷಯಗಳನ್ನ ಬಹಳ ಗಮನವಿಟ್ಟು ನೋಡ್ತಾರೆ. ಉದಾಹರಣೆಗೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂದ್ರೆ SOPs ಸರಿಯಾಗಿಲ್ಲ ಅಂದ್ರೆ, ಅಥವಾ ಏನಾದರೂ ಚೇಂಜಸ್ ಮಾಡಿದ್ರೆ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ, ಏನಾದರೂ ತಪ್ಪುಗಳಾದಾಗ ಅದಕ್ಕೆ ಕರೆಕ್ಟಿವ್ ಆ್ಯಂಡ್ ಪ್ರಿವೆಂಟಿವ್ ಆಕ್ಷನ್ಸ್ ಅಂದ್ರೆ CAPA ಸರಿಯಿಲ್ಲ ಅಂದ್ರೆ, ಇವೆಲ್ಲವೂ ವೀಕ್ QMSನ ಲಕ್ಷಣಗಳು. ಇವು ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ ಮತ್ತು ಸಿಸ್ಟಮ್ ಒಳಗೆ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ತೋರಿಸುತ್ತವೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ QMS ಅನ್ನೋದು ಇದ್ರೆ ಒಳ್ಳೇದು ಅನ್ನೋ ತರಹದ ಆಪ್ಷನ್ ಅಲ್ಲ, ಇದು ಕಡ್ಡಾಯ, ಮ್ಯಾಂಡೇಟರಿ. ನಮ್ಮ ಭಾರತದಲ್ಲೂ ಅಷ್ಟೇ. ಪರಿಷ್ಕೃತ ಶೆಡ್ಯೂಲ್ M ಪ್ರಕಾರ ಪ್ರತಿಯೊಬ್ಬ ಡ್ರಗ್ ಮ್ಯಾನುಫ್ಯಾಕ್ಚರರ್ ಕೂಡ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗೆ ತಕ್ಕ ಹಾಗೆ ಒಂದು ಫಾರ್ಮಸ್ಯೂಟಿಕಲ್ ಕ್ವಾಲಿಟಿ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಲೇಬೇಕು. ಇದು ಬರೀ ರೂಲ್ಸ್ ಫಾಲೋ ಮಾಡೋಕಲ್ಲ, ಇದರಿಂದ ರೋಗಿಗನ ಸೇಫ್ಟಿ ಕಾಪಾಡಿದಾಗುತ್ತೆ, ಜೊತೆಗೆ ಕಂಪನಿಯ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ. GMP ಮತ್ತೆ QMS ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು ಅಂತನಾ? ತುಂಬಾನೇ ಸಿಂಪಲ್. GMP ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್, ಇದು ಏನ್ ಮಾಡಬೇಕು ಅಂತ ಹೇಳುತ್ತೆ. ಆದ್ರೆ QMS ಅದನ್ನ ಸರಿಯಾಗಿ ಮತ್ತು ಪ್ರತಿ ಬಾರಿಯೂ ಒಂದೇ ರೀತಿ ಮಾಡ್ತಿದ್ದಾರಾ ಇಲ್ವಾ ಅಂತ ನೋಡ್ಕೊಳ್ಳುತ್ತೆ. ಸೊ GMP ವಾಟ್ ಆದ್ರೆ QMS ಹೌ ಕರೆಕ್ಟ್ಲಿ ಆ್ಯಂಡ್ ಕನ್ಸಿಸ್ಟೆಂಟ್ಲಿ. ಸೊ ನಾವು ಈ ಮಾತುಕತೆ ಶುರು ಮಾಡಿದಾಗ ಹೇಳಿದ ಹಾಗೆ QMS ಅನ್ನೋದು ಸುಮ್ಮನೆ ಒಂದು ಸಿಸ್ಟಮ್ ಅಲ್ಲ, ಇದು ಇಡೀ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ನ ಬೆನ್ನೆಲುಬು, ದ ಬ್ಯಾಕ್ ಬೋನ್. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ. ನಮ್ಮ ದೇಹಕ್ಕೆ ಬೆನ್ನೆಲುಬು ಎಷ್ಟು ಇಂಪಾರ್ಟೆಂಟೋ ಒಂದು ಫಾರ್ಮಾ ಕಂಪನಿಯ ಕ್ವಾಲಿಟಿಗೆ QMS ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾದ್ರೆ ಈ ಗುಣಮಟ್ಟ ವ್ಯವಸ್ಥೆಯ ಬೆನ್ನೆಲುಬು ಅದು ಸಾಕಷ್ಟು ಸ್ಟ್ರಾಂಗ್ ಆಗಿದ್ಯಾ? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?